ಪ್ರಿಯ ವೀಕ್ಷಕರೇ, ನನ್ನ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಕೃತಿಯ ಸಪ್ತಗಿರಿ ಸಂದೇಶ ಅಧ್ಯಾಯದಲ್ಲಿ ಚಾತುರ್ವರ್ಣ್ಯಂ ಮಯಾಥರ್ಷ್ಟ್ಯಂ ಬಗ್ಗೆ ಬರೆದಿದ್ದೇನೆ. ಅದನ್ನೀಗ ವಾಚನ ಮಾಡ್ತಾ ಇದ್ದೇನೆ, ಕೇಳಿ. ಆಮೇಲೆ ಹೇಳಿದ್ದೆ ನಾನು, ಪ್ರತಿಯೊಂದು ಅಧ್ಯಾಯ ಆರಂಭ ಆಗುವ ಮುನ್ನ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಹಾಕಿ ಆನಂತರ ನಾನು ಆ ಅಧ್ಯಾಯವನ್ನು ಆರಂಭ ಮಾಡಿ ಮುಗಿಸಿದ್ದೇನೆ ಅಂತ ಹೇಳಿದ್ದೆ. ಏಕೆಂದರೆ ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ. ಹಾಗಾಗಿ ಇದು ತ್ರಿಗುಣಾತ್ಮಕ ಪ್ರಪಂಚ. ತಿರುಮಲೇಶನ ಪ್ರಪಂಚ ಬೇರೆ ಅಲ್ಲ, ಆ ದೇವರ ಪ್ರಪಂಚ ಬೇರೆ ಅಲ್ಲವೇ? ತಿರುಮಲೇಶ ಬೇರೆ ಅಲ್ಲ, ನಾಮ ಕೋಟಿ ರೂಪಾತಿಶಯಗಳಲ್ಲಿ ನಾವು ದೇವರನ್ನು ಒಪ್ಕೊಂಡಿದ್ದೇವೆ. ಅಲೌಕಿಕ ಶಕ್ತಿಯನ್ನು ನಾವು ನಾಮ ಕೋಟಿ ರೂಪಾತಿಶಯಗಳಲ್ಲಿ ದೇವತೆಗಳನ್ನಾಗಿ ನಾವು ಗಮನಿಸಿ, ದೇವಸ್ಥಾನಗಳಲ್ಲಿ ಕಲ್ಲಿನ ಮೂರ್ತಿಯ ಮೇಲೂ ಅಪ್ಪಣೆ ಕೇಳಿ ಒಂದು ಗೃಹ ಪ್ರವೇಶಕ್ಕೋ, ಒಂದು ಮದುವೆಗೋ, ಒಂದು ನಿಶ್ಚಿತಾರ್ಥಕ್ಕೋ ಹೋಗುವ ಮುನ್ನ ಒಂದು ಹೆಣ್ಣನ್ನು ನೋಡಲು ಹೋದಾಗ ಕೂಡ ಹೋಗಬೇಕೋ ಬೇಡವೋ, ಆ ಹುಡುಗಿ ನಮ್ಮ ಮಗನಿಗೆ ಆಗ್ತಾಳೋ, ಆ ಹುಡುಗ ನಮ್ಮ ಮಗಳಿಗೆ ಆಗ್ತಾನೋ, ಅವರಿಬ್ಬರು ಚೆನ್ನಾಗಿ ಇರ್ತಾರೋ ಎಂಬುದರ ಬಗ್ಗೆ ಕಲ್ಲಿನ ಮೂರ್ತಿಯ ಮೇಲೂ ಅಪ್ಪಣೆ ಕೇಳ್ತಾರೆ, ಎಡಬಲ ಹೂವಿನ ಮಧ್ಯೆ. ಹಾಗಾದರೆ ಆ ಕಲ್ಲಿನ ಮೂರ್ತಿಯಲ್ಲಿ ದೇವರಿದ್ದಾನೆ. ಅಲೌಕಿಕ ಶಕ್ತಿಯನ್ನು ವೇದ ಘೋಷಗಳಿಂದ ಆಹ್ವಾನ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ. ವಿಜ್ಞಾನ ಏನು ಹೇಳುತ್ತೆ? ದೇವಕಣಗಳು ಅಂತ ಹೇಳುತ್ತೆ. ಹಿಗ್ ಬೋಸಾನ್ಸ್ ಕಣಗಳು. ಅವರಿಗೇನು ಬೇರೆ ಹೆಸರಿಡಕ್ಕೆ ಬರಲಿಲ್ಲ, ದೇವಕಣಗಳು ಅಂತ ಹೆಸರಿಟ್ಟು. ಅವು ದಿಗಂತದಲ್ಲಿ ಇಲ್ಲೂ ಒಂದೇ ಥರ ಇರ್ತವೆ, ಈ ಕಡೆನೂ ಒಂದೇ ಥರ ಇರ್ತವೆ, ಇನ್ನೊಂದು ಕಡೆನೂ ಒಂದೇ ಥರ ಇರ್ತವೆ, ಅಲ್ಲೂ ಇರ್ತವೆ, ಇಲ್ಲೂ ಇರ್ತವೆ. ಅವುಗಳನ್ನು ದೇವಕಣಗಳು ಅಂತ ಹೇಳಿದ್ರು ಅವರು. ಬೇರೆ ಹೇಳಲಿಕ್ಕಾಗಲಿಲ್ಲ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದಾಗ. ಹಾಗಾಗಿ ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಭಗವದ್ಗೀತೆಯ 4ನೇ ಅಧ್ಯಾಯ 13ನೇ ಶ್ಲೋಕವನ್ನು ಸಪ್ತಗಿರಿ ಸಂದೇಶ ಈ ಅಧ್ಯಾಯದಲ್ಲಿ ಹೇಳಿದ್ದೇನೆ. ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ. ಪ್ರತಿಯೊಂದು ಅಧ್ಯಾಯದಲ್ಲದನ್ನು ನಾವು ಗಮನಿಸಬಹುದಾಗಿದೆ. ಪ್ರಿಯ ವೀಕ್ಷಕರೇ, ಸಾತ್ವಿಕರೇ, ಕೇಳಿ.
ಸದ್ವಿಚಾರಿಗಳೇ. ಯಾವನೋ ಹೈವಾನ್ ಭಗವದ್ಗೀತೆಯಲ್ಲಿ ವಿಷ ಇದೆ ಅಂತ ಹೇಳ್ತಾನಲ್ಲ, ಅವನು ವಿಷಪಾತಕ. ಅವನು ಕೇಳಿ, ಇಲ್ಲಿ ಸಪ್ತಗಿರಿ ಸಂತೋಷದಲ್ಲಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರ ಮೌವ್ಯಯಂ. ಭಗವದ್ಗೀತೆಯ ಅಧ್ಯಾಯ 4:13. ಗುಣತ್ರಯಗಳು ಮತ್ತು ಕರ್ಮತ್ರಯಗಳ ವಿಭಾಗದಿಂದ. ಗುಣತ್ರಯಗಳು ಅಂದರೆ ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂದು ನನ್ನ ಮೂಲಕ ರಚಿಸಲ್ಪಟ್ಟಿವೆ. ನಾನು ಅವಿನಾಶಿ, ಅವುಗಳ ಕರ್ತೃವಾದರೂ ಅವುಗಳಿಂದ ಹೊರತಾದವನು. ಅಂದರೆ ಗುಣತ್ರಯ ವಿಭಾಗಗಳಿಂದ. ಶ್ರೀಕೃಷ್ಣ ತ್ರಿಗುಣಾತೀತನಾದ ಪರಮಾತ್ಮನವನು ಭೂಲೋಕದಲ್ಲಿ ಅವತಾರ ಮಾಡಿದ್ದ. ರಾಮ ಕೂಡ ರಾಮ ಅವತಾರ, ಕೃಷ್ಣ ಅವತಾರ, ನರಸಿಂಹ ಅವತಾರ. ಹೀಗೆ ಮನುಷ್ಯ ಸತ್ವ, ರಜೋ ಮತ್ತು ತಮೋಗುಣ ಸ್ವಭಾವಗಳಿಂದ ಮಾಡುವ ಕರ್ಮಗಳಲ್ಲಿ 3 ವಿಧಗಳು. ಅವು ನಿತ್ಯ ಕರ್ಮ, ಕಾಮ್ಯ ಕರ್ಮ ಮತ್ತು ನಿಷ್ಕಾಮ ಕರ್ಮಗಳೆಂದು. ಮನುಷ್ಯ ಆಯಾ ಮನೋಧರ್ಮಗಳ ಅನುಸಾರ ಹೀಗಾಗಿ 3 ವಿಧಗಳಲ್ಲಿ ಕರ್ಮ ಮಾಡುತ್ತಾನೆ. ಈಗಾಗಲೇ ಹೇಳಿದಂತೆ ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕರ್ಮ ಅಥವಾ ಕೆಲಸ ಧರ್ಮವಾಗುತ್ತದೆ ಅಲ್ಲವೇ? ಆದ ಕಾರಣ ಯಾವ ಮನೋಧರ್ಮದಲ್ಲಿ ಕರ್ಮ ಮಾಡುವುದು ಸಾತ್ವಿಕವೋ, ರಾಜಸವೋ, ತಾಮಸವೋ ಎಂಬುದು ಅವರವರ ಮನೋಧರ್ಮದಂತೆ ನಿರ್ಧಾರವಾಗುತ್ತದೆ. ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಸಾತ್ವಿಕರೇ, ಯಾವ ಕರ್ಮ ವಿಭಾಗದಲ್ಲಿ ನಿತ್ಯ ಕರ್ಮವೋ, ಕಾಮ್ಯ ಕರ್ಮವೋ, ನಿಷ್ಕಾಮ ಕರ್ಮವೋ ಎಂಬುದು ಅವರವರ ಗುಣ ಸ್ವಭಾವಗಳನ್ನೇ ಅವಲಂಬಿಸಿರುತ್ತದೆ. ಆದ್ದರಿಂದ ಮನುಷ್ಯನ ಮನೋಧರ್ಮವು ಜಾತಿ ಮತ ಧರ್ಮಕ್ಕಿಂತಲೂ, ಧರ್ಮ ಎಲ್ಲರಿಗೂ ಒಂದೇ. ಮುಸ್ಲಿಂ ಧರ್ಮನೂ ಅಷ್ಟೇ, ಕ್ರೈಸ್ತ ಧರ್ಮನೂ ಅಷ್ಟೇ. ಯಾರು ಮನುಷ್ಯ ಮೃಗ ಆಗಬೇಕು ಅಂತ ಹೇಳೋದಿಲ್ಲ ಯಾವ ಧರ್ಮನು. ಆದ್ದರಿಂದ ಕೇಳಿದ ನೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ ಅಲ್ಲವೇ? ಸಾತ್ವಿಕವೋ, ರಾಜಸವೋ, ತಾಮಸವೋ ಎಂಬುದು ಅವರವರ ಮನೋಧರ್ಮದಂತೆ ನಿರ್ಧಾರವಾಗುತ್ತದೆ. ಯಾವ ಕರ್ಮ ವಿಭಾಗದಲ್ಲಿ ನಿತ್ಯ ಕರ್ಮವೋ, ಕಾಮ್ಯ ಕರ್ಮವೋ, ನಿಷ್ಕಾಮ ಕರ್ಮವೋ ಎಂಬುದು ಅವರವರ ಗುಣ ಸ್ವಭಾವಗಳಿಂದ ಕಂಡುಬರುತ್ತದೆ. ಆದ್ದರಿಂದ ಮನುಷ್ಯನ ಮನೋಧರ್ಮವು ಮತಧರ್ಮಕ್ಕಿಂತಲೂ ವಿಭಿನ್ನವಾಗುವುದು. ವೇದ ಹೇಳಿದಂತೆ ಜನ್ಮಾನಾತ್ ಜಾಯತೆ ಶೂದ್ರಃ ಕರ್ಮಣಾತ್ ಜಾಯತೆ ದ್ವಿಜಃ. ಹುಟ್ಟುತ್ತಲೇ ಎಲ್ಲರೂ ಶೂದ್ರರು.
ಆನಂತರ ತಿಳುವಳಿಕೆ ಬಂದ ಹಾಗೆಲ್ಲ ಕರ್ಮ ಮಾಡುವುದರಿಂದ ದ್ವಿಜ ಆಗ್ತಾರೆ. ದ್ವಿಜ ಅಂದರೆ ದೇವತೆಗೆ ಸಮಾನ. ಮನುಷ್ಯ ಜನ್ಮ ಸೃಷ್ಟಿಗೆ ಪಂಚಭೂತಗಳಿಂದ ತಾಯಿ ಆಗುವಾಕೆ ಗರ್ಭ ಸೇರಿದ ಅಣುವು ಮನುಷ್ಯ ಜನ್ಮ ಸೃಷ್ಟಿಯಾಗಲು ಪಂಚಭೂತಗಳಿಂದ ತಾಯಿಯಾಗುವಾಕೆ ಗರ್ಭ ಸೇರಿದ ಅಣು ಅಂಡಾಣು ಬೆಳೆಯಲು ಕಾರಣನಾದವನು ತಂದೆ. ಅವನ ವೀರ್ಯವು ಪಂಚಭೂತಗಳ ಅಂಶವೇ. ಹಾಗೆಯೇ ತಾಯಿ ಗರ್ಭದಿಂದ ಮಗುವಾಗಿ ಹೊರಗೆ ಬಂದು ಧರೆಗೆ ಬಿದ್ದವರು ನಾವು ಅಲ್ಲವೇ? ನಾವೆಲ್ಲರೂ ಆಗ ಶೂದ್ರರು. ಸೂತಕ ತಗೊಳ್ತೀವಿ, ಹುಟ್ಟಿದ ಸೂತಕನ. ಹಾಗೆಯೇ ತಾಯಿ ಗರ್ಭದಿಂದ ಮಗುವಾಗಿ ಹೊರಬಂದು ಧರೆಗೆ ಬಿದ್ದವರು ನಾವು, ಭೂಮಿಗೆ ಬಿದ್ದವರು ನಾವು. ನಾವೆಲ್ಲರೂ ಶೂದ್ರರು ಹುಟ್ಟಿನಿಂದ. ಮೈಯೆಲ್ಲ ಮಾಲಿನ್ಯ ಹೊತ್ತು ತಂದವರು. ಅದರ ಸೂಚಕವಷ್ಟೇ ಅಲ್ಲ, ನಾವು ಮೊದಲ ಉಸಿರೆಳೆಯಲು ನೆರವಾದವಳೇ ಭೂಮಾತೆ. ಹುಟ್ಟಿನ ಈ ನಿಜವನರಿತವನೇ ಮನುಷ್ಯನು. ಸತ್ವದ ಮನೋಧರ್ಮದಲ್ಲಿ ಸತ್ಕರ್ಮ ಸಾಧಕನಾದರೆ ಬ್ರಾಹ್ಮಣ್ಯ ಮೀರಿದ ದ್ವಿಜನು, ಬ್ರಾಹ್ಮಣ್ಯವನ್ನೂ ಮೀರಿದ ದೇವತೆ ಆಗ್ತಾನೆ ದ್ವಿಜ ಅಂದರೆ ದೇವತೆಗಳಿಗೆ ಸಮಾನನು. ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು 4 ಮನೋಧರ್ಮಾನುಸಾರ ಸುಧಿಸಲ್ಪಟ್ಟಿವೆ. ಆದ್ದರಿಂದ ನಾವು ಶೂದ್ರತ್ವ ಅರಿತರಷ್ಟೇ ಮನುಷ್ಯರು. ಜಾತೀಯತೆ ತೊರೆದು ಸತ್ಕರ್ಮ ಮಾಡುವ ಧರ್ಮಕ್ಕೆ ತಲೆಬಾಗಿ ಮಾಡಿದರೆ ಮಾತ್ರ ನಾವು ಶ್ರೇಷ್ಠರು. ಧರ್ಮ ಎಲ್ಲರಿಗೂ ಒಂದೇ. ಕೇಳಿದ ನೀತಿ ಕರ್ಮವಾದರೆ, ಸತ್ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ. ಇದು ಜಾತ್ಯತೀತ ರಾಷ್ಟ್ರ ಎಂಬುದನ್ನು ನಾವು ಮರೆಯಬಾರದು. ಕೇಳಿ, ಇನ್ನು ವೇದ ಕಾಲದಲ್ಲಿ ಬುದ್ಧಿಶಾಲಿ ವರ್ಗದವರಷ್ಟೇ ಬ್ರಾಹ್ಮಣರು ಸಾತ್ವಿಕ ಗುಣದವರೆಂದು, ಆಳರಸರು ಕ್ಷತ್ರಿಯರು ರಜೋಗುಣದವರೆಂದು, ವೈಶ್ಯರು ವರ್ತಕರಲ್ಲಿ ರಜೋಗುಣ ಬೆರೆತಿರುತ್ತದೆ ಎಂದು. ಹೌದು, ಬೆರೆತಿರುತ್ತದೆ. ಶೂದ್ರರು ತಮೋಗುಣದವರು. ವೈಶ್ಯರಲ್ಲೂ ಸಾತ್ವಿಕ ಗುಣ ಇರ್ತಾರೆ. ಎಲ್ಲ ಜಾತಿ ಜನಾಂಗದಲ್ಲೂ ಇರ್ತಾರೆ. ಕೆಟ್ಟವರು ಇರ್ತಾರೆ. ಕೆಟ್ಟವರು ಜಾಸ್ತಿ ಇರುವುದೆಂದರೆ ಯಾವುದೇ ಜಾತಿ ಜನಾಂಗದಲ್ಲಿ ಒಳ್ಳೆಯದಕ್ಕೆ ಬಹಳ ಬೆಲೆ. ಹೀಗಾಗಿ ತಮೋಗುಣ ಬೆರೆತಿರುತ್ತದೆ ದುರ್ವಿಚಾರಿಗಳಲ್ಲಿ, ದುರ್ನಡತೆ ಇರುವವರಲ್ಲಿ. ಶೂದ್ರರು ತಮೋಗುಣದರು. ಇವರು ಕೆಳವರ್ಗದವರೆಂದು ಜಾತೀಯತೆ ಮಾಡಿ ವಿಂಗಡಿಸಲ್ಪಟ್ಟಿದ್ದರು. ಇದರ ದುರುಪಯೋಗವಾಗಿ ಶೂದ್ರರು ಕೆಳವರ್ಗದವರೆಂದರೆ ಮೇಲ್ವರ್ಗದವರ ಸೇವಕರೆನಿಸಿದ್ದರು. ಇವರು ಅಸ್ಪೃಶ್ಯರೆಂದು ಇವರಿಗೆ ವೇದ ಹಾಗೂ ವಿದ್ಯಾಭ್ಯಾಸ ನಿಷಿದ್ಧವೆಂದು ಶೋಷಣೆ ಮಾಡುತ್ತಿದ್ದರು.
ಇಂದಿನ ಮಾಹಿತಿ ಯುಗದಲ್ಲಿ ಪ್ರಪಂಚದ ಏನೆಲ್ಲ ಮಾಹಿತಿಯು ಜಾತಿ ಮತವೆನ್ನದೆ ಅಂಗೈ ಮುಂಗೈಯಲ್ಲೇ ಸಿಗುತ್ತದೆ. ಮೊಬೈಲ್ನಲ್ಲೂ ಕೂಡ. ಆದರೆ ನಮ್ಮ ಬುದ್ಧಿಯಂತೆ ಅವನ್ನು ನಾವು ಆಯ್ಕೆ ಮಾಡ್ತೀವಿ. ನಮ್ಮ ಮನೋಬುದ್ಧಿಗಳು ನೆಟ್ಟಗಿರಬೇಕು. ಎಲ್ಲ ಅಂಗೈ ಮುಂಗೈಯಲ್ಲಿ ಸಿಗುತ್ತೆ. ವಿಕಿಪೀಡಿಯಾ ಅಂತದೆ. ವೇದೋಕ್ತವಾದ ಆಧ್ಯಾತ್ಮಿಕ ವಿಷಯಗಳು ವಿಫಲವಾಗಿ ಲಭಿಸುತ್ತವೆ. ಈಗ ಯೂಟ್ಯೂಬ್ನಲ್ಲೂ ಕೂಡ ರಾಜಕೀಯ ಅಬ್ಬರ ಕಂಡು ಬರುತ್ತದೆ. ಒಂದಿಷ್ಟು ಚಾನಲ್ಗಳು ಹರಾಜಾಗಿದ್ದಾವೆ, ಪತ್ರಿಕೆಗಳು ಕೂಡ ಹರಾಜಾಗಿದ್ದಾವೆ. ಆ ಚಾನಲ್ಗಳು ಬೆರಳೆಣಿಕೆ ಅಷ್ಟೇ ಮಾತ್ರ ಹಿಂದೂ ಧರ್ಮಕ್ಕೆ ನಿಷ್ಠೆಯಿಂದ ಇವೆ. ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಆಯ್ಕೆ ನಮ್ಮದೇ. ಆದರೆ ಭಗವದ್ಗೀತೆಯಲ್ಲಿ ವಿಷ ಹಾಕಿದ್ದಾರೆ ಎನ್ನ ಈ ಹೈಮಾನ್ ಕಾಂಗ್ರೆಸ್ನ ಪಾರ್ಥೇನಿಯಂ ಗಿಡ ಎಷ್ಟು ಹಾಕಿದ್ರೂ ಬೆಳೆಯುತ್ತೆ. ಹಿಂದೂ ಧರ್ಮ ಸನಾತನಿಗಳು ಎಲ್ಲರೂ ಸನಾತನ ಅಂದರೆ ಏನ್ರಿ? ನಾವೆಲ್ಲರೂ ಸನಾತನಿಗಳೇ. ಯಾವ ಜಾತಿ ಜನಾಂಗದಲ್ಲಿದೆ? ಸನಾತನ ಅಂದರೆ ಅತ್ಯಂತ ಪುರಾತನ. ಸನಾತನಿಗಳು ಅಂತಂದರೆ ಬ್ರಾಹ್ಮಣರು ಮಾತ್ರ ಅಲ್ಲ. ಹಿಂದೂ ಧರ್ಮ ರೀ ಜಗತ್ತಿಗೆ ನಾಗರಿಕತೆ ಕೊಟ್ಟ ಹಿಂದೂ ಧರ್ಮ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗ ಯೋಗ ಎಂದೇ ಇದೆ. ಗುಣತ್ರಯ: ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಸತ್ವಗುಣ ಸಾತ್ವಿಕತೆ, ಸನ್ಮಾರ್ಗದಲ್ಲೇ ಭಕ್ತಿ ಮಾರ್ಗವನ್ನು ಕಾಣುತ್ತಾ ಮುಂದುವರಿಯೋದು ಸತ್ವಗುಣ. ರಜೋಗುಣ ದುರಾಸೆ, ಎಷ್ಟಿದ್ರೂ ಬೇಕು, ಇನ್ನೂ ಬೇಕು, ನಾನೇ ಇರಬೇಕು, ನನ್ನ ಮುಂದೆ ಅವನೇ ಇರಬಾರ್ದು ಎನ್ನೋದು ತಮೋಗುಣ. ಮಹಾಭಾರತದಲ್ಲಿ ನಾವು ದುರ್ಯೋಧನನ, ಆಮೇಲೆ ಸಂಶಯ ಪ್ರವೃತ್ತಿ, ದುರ್ಯೋಧನನ ಸಂಶಯಾತ್ಮನ ವಿನಶ್ಯತಿ ಅಂತ. ಸಂಶಯಾತ್ಮನು ವಿನಾಶ ಹೊಂದುತ್ತಾನೆ. ಪ್ರಪಂಚದ ಮೊದಲ ಸರ್ವಾಧಿಕಾರಿ ದುರ್ಯೋಧನ. ನಾನಿರಬೇಕು, ನನ್ನ ಮುಂದೆ ಯಾರು ಇರಬಾರ್ದು, ಬೆಳೆಯಬಾರ್ದು ಅಂತ ಧೃತರಾಷ್ಟ್ರನ ಹತ್ರ, ತಂದೆ ಧೃತರಾಷ್ಟ್ರನ ಹತ್ರ ವಾದ ಮಾಡ್ತಾನೆ. ನಚಿಕೇತನ ಕತೆ ಕಠೋಪನಿಷತ್ತಲ್ಲಿ ಅದನ್ನು ಕೂಡ ನಾನು ಹೇಳಿದ್ದೇನೆ. ಅಭಿನವ ಭಾರತದಲ್ಲಿ. ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು 4 ಕೂಡ ಅವರ ಬುದ್ಧಿ ಮನೋಧರ್ಮಾನುಸಾರ ಸೃಜಿಸಲ್ಪಟ್ಟ ಪಂಗಡಗಳಷ್ಟೇ. ಆದ್ದರಿಂದ ನಾವು ಶೂದ್ರತ್ವ ಅರಿತರಷ್ಟೇ ಮನುಷ್ಯರು ಜಾತೀಯತೆ ತೊರೆದು
ಸತ್ಕರ್ಮ ಮಾಡುವ ಶ್ರೇಷ್ಠರು ಧರ್ಮ ಕರ್ಮಕ್ಕೆ ಅಂಜುವವರು ಅಲ್ಲವೇ? ವೇದ ಕಾಲದಲ್ಲಿ ನಾನು ಆಗಲೇ ಹೇಳ್ದಂಗೆ ಶೂದ್ರರು ಅಂದರೆ ಕೆಳವರ್ಗದವರು ಅಂತ ಅವರಿಂದ ಬ್ರಾಹ್ಮಣರು ತಮ್ಮ ಕೆಲಸನ ಮಾಡಿಸ್ಕೊಂತ ಇದ್ರು. ಅದು ಈಗಿಲ್ಲ. ಅಟ್ರಾಸಿಟಿ ಕೇಸ್ ಹಾಕ್ಬಿಡ್ತಾರೆ ಶೂದ್ರರು. ನನಗೆ ಹಿಂಗೆ ಎಕ್ಸ್ಪ್ಲಾಯ್ಟೇಷನ್ ಮಾಡ್ದ ಅಂತ ಅಲ್ವೇ? ಎಲ್ಲ ಜಾತಿ ಜನಾಂಗದಲ್ಲೂ ಕೂಡ ಕೆಟ್ಟವ್ರು ಇರ್ತಾರೆ. ಕೆಟ್ಟವ್ರು ಜಾಸ್ತಿನೇ ಇರುತ್ತೆ. ಆದ್ದರಿಂದ ಒಳ್ಳೆಯದಕ್ಕೆ ಬಹಳ ಬೆಲೆ, ನೈತಿಕತೆಗೂ ಒಂದು ನೆಲೆ ಅಲ್ಲವೇ? ಒಳ್ಳೆಯದೇ ಜಾಸ್ತಿ ಇದ್ದುಬಿಟ್ಟಿದ್ರೆ ಮನುಷ್ಯ ಏನಾಗ್ತಿದ್ದ? ಈಗಲೇ ತಲೆ ಕೆಟ್ಟಿದೆ ಅವನಿಗೆ, ಇನ್ನೂ ಹುಚ್ಚ ಆಗ್ಬಿಡ್ತಿದ್ದ ಅಂತ. ಜಸ್ಟ್ ಕಂಪೇರ್ ಮಾಡ್ಕೊಳ್ಳಿ, ಒಳ್ಳೆಯದೇ ಇದ್ಬಿಟ್ಟಿದ್ರೆ ಅಂತ. ಇರೋದ್ರಿಂದಾನೇ ಒಳ್ಳೆಯದಕ್ಕೆ ಬಹಳ ಬೆಲೆ, ನೈತಿಕತೆಗೂ ಒಂದು ನೆಲೆ. ಇದನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹಿಡಿಯಷ್ಟು ಬ್ರಾಹ್ಮಣರು ಎಷ್ಟೋ ಚಕ್ರಾಧಿಪತ್ಯವನ್ನು ಉರುಳಿಸ್ಬಿಟ್ಟಿದ್ದಾರೆ ರಾಜಗುರುಗಳಾಗಿ. ಆಗದೆಯೂ ಕೂಡ ಅವಿಭಕ್ತ ಕುಟುಂಬಗಳನ್ನು ನಾಶ ಮಾಡಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ವಿವೇಕಾನಂದರನ್ನು ಬೈತಾನಲ್ರಿ ಒಬ್ಬ. ವಿವೇಕಾನಂದರು ತಿಂದೇ ಇರೋ ಮಾಂಸ ಇಲ್ಲ ಅಂತ. ಇವರೆಲ್ಲ ಯಾರು? ಯೂಟ್ಯೂಬಲ್ಲಿ ದಂಧೆ ಮಾಡೋರು. ನೀನು ಹಿಂಗೆ ಹೇಳು, ನಿನಗಿಷ್ಟು ಕೊಡ್ತೀವಿ, ನೀನು ಹಿಂಗೆ ಹೇಳು ಅಂತ. ಎಲ್ಲ ಯೂಟ್ಯೂಬ್ ಸೋಲ್ಡ್ ಔಟ್, ಪತ್ರಿಕೆಯು ಸೋಲ್ಡ್ ಔಟ್. ಇದು ಹೇಗೆ ಹೇಳ್ತೀರ್ರಿ? ನಮ್ಮ ಮನೆ ಹತ್ರ ಮಾರುತಿ 800 ಕಾರ್ ಹತ್ತಿ ಒಬ್ಬ ಹೊರಡ್ತಿದ್ದ. ಕೆಲಸಕ್ಕೆ ಹೊರಟೇನ್ರಿ ಎಂದೆ. ಎಲ್ಲಿ ಕೆಲಸ ಮಾಡ್ತೀರಿ ಎಂದೆ. ಪ್ರಜಾವಾಣಿಯಲ್ಲಿ ಇಂದ. ಮತ್ತೇನ ಕೇಳಕ್ಕೋದೆ, ಪತ್ರಿಕೆ ಹೇಗಿದೆ ಈಗ ಅಂದೆ. ಇತ್ತೀಚೆಗೆ ಒಂದು 5-6 ತಿಂಗಳ ಕೆಳಗೆ ಅಂತ ಇಟ್ಕೊಳ್ಳಿ. ಅದೆಲ್ಲ ಕೇಳಬೇಡಿ, ನಿಮ್ಮ ಕಾಲ ಅಲ್ಲ ಇದು. ಎಲ್ಲ ಪತ್ರಿಕೆಗಳು ಸೋಲ್ಡ್ ಔಟ್ ಆಗಿದ್ದಾವೆ. ಯಾವುದು ಒಳ್ಳೆಯ ಪತ್ರಿಕೆ ಅಂತ ಹುಡುಕುವುದು ಬಹಳ ಕಷ್ಟ. ಹಾಗೇನೆ ಚಾನಲ್ಗಳು ಕೂಡ ಅಂತ ಹೇಳಿ ಕಾಲಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿದ್ದ. ಇನ್ನು ಹೆಚ್ಚಿಗೆ ಡಿಸ್ಕಷನ್ ಮಾಡ್ತೀನಿ. ಯೋಚನೆ ಮಾಡಿ ಪ್ರೇಕ್ಷಕರೇ, ಆಯ್ಕೆ ನಿಮ್ಮದು ಅಲ್ಲವೇ? ಭಗವದ್ಗೀತೆಯ 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಭಗವದ್ಗೀತೆ ಬಗ್ಗೆ ಹೇಳ್ತೇನೆ, ವಾಚನ ಮಾಡಿ. ನಿಮಗೆಲ್ಲರಿಗೂ ದೈವ ಕೃಪೆ ಇರಲಿ.